ಇದು ಮೊದಲನೇ ಸಲ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದು 3 ವರ್ಷದ ಮುಂಚೆ ಶುರುವಾಗಿದ್ದ ಐಡಿಯಾ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಶುರು ಮಾಡ್ಕೊಂಡು ಟೆಕ್ನಿಕಲಿ ಎಲ್ಲರೂ ಶುರು ಮಾಡ್ಕೊಂಡು ನಾನು ಎಲ್ಲೂ ಪ್ರಮೋಷನ್ಸ್ ಮಾಡ್ತಾರೆ, ಏನು ಕೊನೆಗೆ ಬಂದೆಲ್ಲ ಪ್ರಮೋಟ್ ಮಾಡೋಣ, ಯಾಕಂದರೆ ತುಂಬ ಟೆಕ್ನಿಕಾಲಿಟೀಸ್ ನಾವು ಕಲಿಯೋದಿತ್ತು. ಸೊ ಅದೆಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಅಂತ ಹೇಳೋಣ ಅಂತ ಒಂದು ಕಾರಣಕ್ಕೆ ನಾವು ಇವಾಗ ನಿಮ್ಗೆ ಹೇಳಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಬಂದೂಕಲ್ಲಿ 6 ಚೇಂಬರ್ಗಳಿರುತ್ತೆ ರಿವಾಲ್ವರ್ಸಲ್ಲಿ. ನಮ್ಮ ಸಿನಿಮಾಲಿ 5 ಚೇಂಬರ್ ಇರುವಂಥ ಒಂದು ಗನ್ ಯೂಸ್ ಮಾಡಿರ್ತೀವಿ. ಆ ಗನ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸಾಕ್ಷಿ ಆಗಿರುತ್ತೆ. ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಇಟ್ಸ್ ಮೈ ಡೆಬ್ಯೂ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ. ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗನ್ನಿಸ್ತು. ಸೊ ಶಿ ಇಸ್ ವೆರಿ ಇನ್ನಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರ ಅಲ್ವಾ, ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದ್ಯಾಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ಹೇಗೆ ಸೇರ್ಕೊಂಡು ಹೇಳ ಹೇಗೆ ಅಂತ ನೋ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಪ್ರೆಸ್ ಮತ್ತು ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟ್ರು ಚಾಮರಾಜ್ ಮಾಸ್ಟರ್ ಇಲ್ಲಿ ಬಂದಿದ್ದಾರೆ, ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗೈಡಲ್ಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ನಾನು ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹಿಂಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿ ಇರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ, ಸರ್ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸ್ ಎಲ್ಲ ಕಳಿಸ್ಬಿಟ್ಟು ಇವರು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಕ್ಯಾರೆಕ್ಟರ್ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವರು ಫಸ್ಟ್ ಟೈಮು ನನಗೆ ಸ್ಟೋರಿ ನರೇಟ್ ಮಾಡಿ ಒಂದು ಶೋರೀಲ್ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಔಟ್ ಆಫ್ ದಟ್ ಏನಂತ ಹೇಳಿದ್ರೆ, ಒಂದು ಈಗ ಟೆಕ್ನಿಷಿಯನ್ ಆ್ಯಸ್ ಅ ಟೆಕ್ನಿಷಿಯನ್ ನನಗೇನೆ, ಸೊ ನಾನೊಂದು ಫೋಕ್ ಕ್ಲೋರ್ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡೋವಂಥದ್ದು ನನ್ನ ಇಷ್ಟ. ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್, ನಮ್ಮ ಮಹೇಶ್ ಅವ್ರು ಮೀಟ್ ಆದಾಗ ಇದನ್ನು ತೋರಿಸಿದಾಗ ಅದು ಸುಮಾರು ಮಾತುಕತೆ ಆಯಿತು, ಏನೇನು ಆಗಬೇಕು ಹೇಗೆ ಆಗಬೇಕು ಅಂಥೇಳಿ. ಸುಮಾರು ದಿನಗಳ ನಂತರ ಇದನ್ನು ಒಪ್ಕೊಂಡಾದ್ಮೇಲೆ ಹೀಗೆ ಮಾಡೋಣ ಅಂಥೇಳಿ 1 ವರ್ಷದ ಹಿಂದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಮಾಡುವಾಗಲೂ ಕೂಡ ಪ್ರತಿಯೊಂದು ಎಳೆಯಾಗಿ ಏನು ಅವ್ರನ್ನ ಅದನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನು ಎಂಡ್ ತನಕ ಹೇಗೆ ಅದನ್ನು ನಮ್ಮ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆ್ಯಸ್ ಅ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನು ನಮ್ಮ DTS ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಥಿಯೇಟ್ರಲ್ಲಿ ಹೇಗೆ ಕೇಳಿಸ್ಬೇಕು, ಅದು ಪ್ರತಿ ಸೆಟ್ನು ನಾವು ಮಾಡಿದಾಗಲೂ ಕೂಡ ಅದೊಂದು ಹೊಸ ರೀತಿಯಾದಂಥ ಅನುಭವ ಆಗ್ತಾರೆ. ಇದನ್ನ ಎಲ್ಲರೂ ಕೂಡ ಥಿಯೇಟರ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರು ಕೂಡ OTT ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಬರಲಿ ಆಮೇಲೆ ನೋಡೋಣ, ಇನ್ನೊಬ್ರು ಹೇಳಿದ್ ಕೇಳಾದ್ಮೇಲೆ ನೋಡೋಣ ಅನ್ನೋಕ್ಕಿಂತ ಫಸ್ಟ್ 3 ಡೇಸಲ್ಲಿ ನೀವೆಲ್ಲರೂ ಇದನ್ನ ನೋಡ್ಕೊಂಡ್ರೆ, ಟೆಕ್ನಿಷಿಯನ್ ಆಗಿ ನಾವು ಏನೇನು ಮಾಡಿದ್ವಿ ಎಲ್ಲರಿಗೂ ಗೊತ್ತಿರ್ತೇವೆ. 4-5 ಸಾಂಗ್ ಇಟ್ಟೇ ಇರ್ತೀವಿ. ಓಕೆ, ಸಿಚುವೇಶನಿಗೆ ಬೇಕಾದಂಥದ್ದು ಎಲ್ಲ ರೀತಿಯಾದಂಥ ಬೇಕಾದಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಅದನ್ನೆಲ್ಲ ಬಳಸ್ತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪೋದು ಈಗ ಮುಖ್ಯ ಆಗಿದೆ. ನಾವು ಇಷ್ಟು ದಿನದಿಂದ ಯಾವುದೇ ರೀತಿಯಾದಂಥ, ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ಥರ ಇದು. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಆದಂಥ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡ್ ಬಂದಿಲ್ಲ. ಇನ್ ಟರ್ಮ್ಸ್ ಆಫ್ ತುಂಬಾ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ಮ ಕಡೆಯಿಂದ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ನಾವು ರಿವಿಷನ್ಸ್ನ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ವಿ. ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು. ಎಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂಥ ಈ ಪ್ರಚಲಿತ ಇದರಲ್ಲಿ ಏನು ನಡೀತಿದೆ ದಿನಗಳಲ್ಲಿ ಹೇಗೆ ಆಗ್ತಿದೆ ಜನರನ್ನು ತಲುಪೋದು,
ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಕ್ಕಾದ್ರೂ ಥಿಯೇಟ್ರಿಗೆ ಬರಬೇಕು ಜನ ಫಸ್ಟ್. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು, ನಾನು ಮ್ಯೂಸಿಕ್ ಡೈರೆಕ್ಟರ್ ಹೌದು, ಆದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಆ ಥರ ಅಲ್ಲ. ಬಟ್ ಆದ್ರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬಾ ಹೋಪ್ಸ್ ಇದೆ. ಆ ಹೋಪ್ಸ್ ಅನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಇದುವರೆಗೂ ಕೂಡ ಕಳ್ಕೊಂಡಿಲ್ಲ. ಆಸ್ ಪ್ರಮೋಷನ್ಸ್ ತುಂಬಾ ಆಗಿಲ್ಲ ಅಂತ ಹೇಳಿದ್ರು ಒಂದು ಸರಿ ಜನ ಇದನ್ನ ಬರಕ್ ಶುರು ಮಾಡಿದ್ರೆ ಖಂಡಿತ ದೇ ವಿಲ್ ಲವ್ ಇಟ್. ಹಾಯ್, ಆ್ಯಕ್ಚುಲಿ ನಾನು ಈ ಫಿಲಮ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಿಲ್ ಫೋಟೋಗ್ರಫಿ ಮಾಡ್ತಿದ್ದೆ ಇದರಲ್ಲಿ ಕಿರಿಕ್ ಪಾರ್ಟಿ ಫಿಲ್ಮಲ್ಲಿ. ಸೊ ಕಿರಿಕ್ ಪಾರ್ಟಿ ಅವನೇಶ್ ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆ್ಯಂಡ್ ದೆನ್ ಹಂಗೆ ನನ್ನ ಪಾಡಿಗೆ ನಾನು ಕರಿಯರ್ ಓಕೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಐ ವಾಸ್ ಸರ್ಚಿಂಗ್ ಫಾರ್ ಆಪರ್ಚುನಿಟೀಸ್. ಬಟ್ ಅವಾಗ ನಾನು ಅಡ್ವರ್ಟೈಸಿಂಗಲ್ಲಿ ಇಳಿದಿದ್ದೆ, ನಾನು ಜಾಸ್ತಿ ಆ್ಯಡ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅವಾಗ ನಾನು 2020 ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನಗೆ ಮಹೇಶ್ ಬಂದ್ಬಿಟ್ಟು ಈ ಥರ ಒಂದು ಕತೆ ಹೇಳಿದ್ರು ಥ್ರೂ ಅ ಫ್ರೆಂಡ್. ಆ್ಯಕ್ಚುಲಿ ಥ್ರೂ ಅ ಫ್ರೆಂಡ್ ಲೈಕ್ ಒಂದು ಫ್ರೆಂಡ್ ರೆಫರಲಿಂದ ಈ ಥರ ಒಬ್ಬರಿದ್ದಾರೆ. ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಶಾರ್ಟ್ ಫಿಲ್ಮ್ಸಲ್ಲಿ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸಿನಿಮಾಟೋಗ್ರಫಿ ಮೇಲೆ. ಆ್ಯಂಡ್ ಮೋರ್ ಓವರ್ ಅವ್ರು ಬಂದ್ಬಿಟ್ಟು ಯಾರು ಇದು ಮಾಡಿದ್ದು ಅಂತ ಒಬ್ಬರು ಶಾರ್ಟ್ ಫಿಲ್ಮ್ ಮುಖಾಂತರ ಆ ಡೈರೆಕ್ಟರ್ ಬಂದ್ಬಿಟ್ಟು ಇವ್ರು ರೆಫರ್ ಮಾಡಿದ್ರು. ಆ್ಯಂಡ್ ದೆನ್ ಇವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ಟೈಮ್ಗೆ ನನಗೆ ಏನೂ ಅರ್ಥನೇ ಆಗಿಲ್ಲ. ಒಂದು ಸೆಕೆಂಡ್ ಏನಪ್ಪ ಇದು ಏನು ಹೇಳ್ತಿದ್ದಾರೆ ಅಂತ. ಆ್ಯಂಡ್ ದೆನ್ ಒಂದು 2-3 ಸತಿ ತಲೆ ತಿಂದು ಒಂದು 3-4 ಸತಿ ಹೇಳಿಸ್ಕೊಂಡೆ ನನ್ನ ಸ್ಟೋರಿನ. ಅದನ್ನು ನಾನು ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಬೇಕಾದ್ರೆ ಆ ಸ್ಟೋರಿನ ಕೇಳಿಸ್ಕೊತಾರೆ, ಇವ್ರು ನರೇಟ್ ಮಾಡಿ ಸ್ಟೋರಿನ ನಾನು ಕೇಳಿಸ್ಕೊಂಡು. ಆ್ಯಂಡ್ ದೆನ್ ನಾನು 2021 ಪ್ರಾಪರಾಗಿ ನಾವು ಶೂಟಿಂಗ್ ಶುರು ಮಾಡೋದಕ್ಕೂ ಮುಂಚೆ ಸ್ವಲ್ಪ ಲುಕ್ ಟೆಸ್ಟ್ ಅದು ಇದೆಲ್ಲ ಆಗ್ತಿತ್ತು. ಬಟ್ ನನಗೆ ಆ ಸಿನಿಮಾ ಈ ಫ್ಲೇವರಲ್ಲಿ ಓಕೆ 1 hour ಮತ್ತು ಈ ಥರ ಫ್ಲೇವರಲ್ಲಿ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತ ಇತ್ತು. ಆ್ಯಂಡ್ ಮೋರ್ ಓವರ್ ನಾನು ತುಂಬ ನ್ಯಾಚುರಲ್ ಆಗಿ ಎಷ್ಟು ಪೋರ್ಟ್ರೇ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಜಾಸ್ತಿ ಲೈಟಿಂಗ್ಸ್ ಇಲ್ದಿರ, ಜಾಸ್ತಿ ಏನು ಆಡಂಬರ ಇಲ್ದಿರ, ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟರ್ಸ್ನ ಹೆಂಗೆ ತೋರಿಸ್ಬೇಕು ಅಂತ. ಆ್ಯಂಡ್ ಮೋರ್ ಓವರ್ ನನಗೆ ಐಡಿಯಾ ಇತ್ತು. ಗೋಪಾಲ್ ಸರ್ ಜೊತೆಗೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೆ, ಬಾಲಾಜಿ ಸರ್ ಜೊತೆ ನಾನು ಆಲ್ರೆಡಿ ಅವನೇಶ್ ನಾರಾಯಣ ನೋಡಿದ್ದೆ. ಅವ್ರು ಯಾವ ಲೆನ್ಸಿಂಗ್ ಇಟ್ಟರೆ ಅವ್ರ ಫೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸೊ ಯಾವ ಥರ ಇಟ್ಟರೆ ಹೆಂಗಿರುತ್ತೆ ಅಂತ ನಂಗೆ ಆಲ್ರೆಡಿ ಒಂದು ತಲೆಗಿತ್ತು. ಆ್ಯಂಡ್ ಮೋರ್ ಓವರ್ ಅವರು ಮಹೇಶ್ ಅವ್ರು ಪ್ರತಿಯೊಂದು ಸೀನ್ ಬಂದು ಹೇಳ್ತಾ ಇದ್ರು ಒಂದು ಇಂಟ್ರೆಸ್ಟಿಂಗ್ ಇರೋದು ನನಗೆ. ವೆರಿ ಮಿನಿಮಲ್ ಲೈಟಿಂಗಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಾಗುತ್ತೋ ಆ ಥರ ತೆಗ್ದು ನನ್ನ ಕೈಲಿ ಎಷ್ಟು ಸಾಧ್ಯನೋ. ಆ್ಯಂಡ್ ಮೋರ್ ಓವರ್ ತುಂಬ ಚಾಲೆಂಜಸ್ ಇತ್ತು. ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ವಿಜುವಲಿ ಶಾರ್ಟ್, ವಿಜುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ್ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 ಫಿಲ್ಮ್ ವರ್ಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್ ನಮಗೆ ಗೊತ್ತು, ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿ ನಾವು ಉಳಿಸ್ಕೋಬೇಕು ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು, ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚ್ಯೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ. ಈ ಫಿಲಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆ ಇರಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ. ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫೈಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್.